ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಇದು ಮನಾಲಿ ಸೀರೀಸ್ ಎಪಿಸೋಡ್ 12. ಇದು ಲಾಸ್ಟ್ ಎಪಿಸೋಡ್. ಇದರಲ್ಲಿ ಶಿಮ್ಲಾ ಹೋಟೆಲ್ ರಿವ್ಯೂವನ್ನು ತೋರಿಸ್ತಾ ಇದ್ದೀನಿ. ನಾವು ಸ್ಟೇ ಮಾಡಿದ್ದಂಥ ಹೋಟೆಲ್ ವೆಲ್ಕಮ್ ಪ್ಯಾರಡೈಸ್. ಇದು ಸಂಕಟ್ ಮೋಚನ್ ಹನುಮಾನ್ ಟೆಂಪಲ್ ಪಕ್ಕದಲ್ಲೇ ಇದೆ, ಆಲ್ಮೋಸ್ಟ್ 1/2 ಕಿಲೋಮೀಟರ್ ಪಕ್ಕದಲ್ಲೇ. ಸೊ ಲಾಬಿಯಿಂದ ರೂಮ್ಗೆ ಎಂಟರ್ ಆದ ತಕ್ಷಣ ನಮಗೆ ಫಸ್ಟು ಅಲ್ಮಿರಾ ಸಿಗುತ್ತೆ. ಕೆಳಗಡೆ ಒಂದು ಡಸ್ಟ್ಬಿನನ್ನು ಇಟ್ಟಿರ್ತಾರೆ, ಒಂದು ಬಾತ್ರೂಮ್ ಸ್ಲಿಪ್ಪರ್ಸು ಸಹ ಇದೆ. ಅಲ್ಮಿರಾದಲ್ಲಿ ಒಂದು ತಿಕ್ಕಾಗಿರುವಂಥ ರಜ್ಜಾ ಇರುತ್ತೆ, ತುಂಬ ನೆಸಸರಿ ಶಿಮ್ಲಾದಲ್ಲಿ. ಸೊ ಹಾಗೆ ಮುಂದೆ ಬಂದರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಸೋಪು, ಶ್ಯಾಂಪೂ ಮತ್ತು ಆಯಿಲು ಸಹ ಪ್ರೊವೈಡ್ ಮಾಡಿದರು, ಹೇರ್ ಆಯಿಲು ಸಹ ಚೆನ್ನಾಗಿತ್ತು ಡ್ರೆಸ್ಸಿಂಗ್ ಟೇಬಲ್ಲು. ಸೊ ನೋಡಿ, ಇದು ಹೇರ್ ಆಯಿಲ್ ಸಮೇತ ಇಟ್ಟಿದ್ರು. ಒಂದು ಹಾಟ್ ವಾಟರ್ ಕೆಟಲ್, ಒಂದು ಜಗ್ಗು ಮತ್ತು ಟಂಬ್ಲರ್ಸ್ ಇತ್ತು, ಮತ್ತು ಯೂಸ್ ಮಾಡೋದಕ್ಕೆ ಒಂದು ಫೋನ್ ಇತ್ತು, ಜೊತೆಗೆ ಬೆಡ್ಡು ಸಹ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು. ಇದು ಹೊಸ ಒಂದು ಪ್ರಾಪರ್ಟಿ, ಜಸ್ಟ್ 6 ಮಂತ್ಸ್ ಆಗಿದೆ ಓಪನ್ ಆಗಿ. ಸೊ ತುಂಬಾ ನೀಟಾಗಿ ತುಂಬ ಚೆನ್ನಾಗಿತ್ತು, ಹೈಜೀನ್, ಕ್ಲನ್ಲಿನೆಸ್. 2 ಚೇರು, ಟಿಪಾಯಿ, ಒಂದು ಟಿ ವಿ ಯೂನಿಟು ಸಹ ಇತ್ತು. ಸೊ ದ ಬ್ಯೂಟಿಫುಲ್ ಪ್ಲೇಸ್ ಇನ್ ದ ರೂಮ್ ಅಂತ ಹೇಳಿದ್ರೆ ಈ ಒಂದು ಔಟ್ಸೈಟು ಸಿಟ್ಔಟು ತುಂಬಾ ಸೂಪರ್ಬ್ ಆಗಿತ್ತು. ಇಲ್ಲಿಂದ ಸಿಟಿ ವ್ಯೂ ಮಾತ್ರ ಅಮೇಝಿಂಗ್. ಶಿಮ್ಲಾ ಸಿಟಿ ವ್ಯೂ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಅಥವಾ ನೈಟ್ ವ್ಯೂ ಆಗಿರ್ಬೋದು, ತುಂಬಾ ಸೂಪರ್ಬ್ ಆಗಿರುತ್ತೆ. ನಮ್ಮ ಹೋಟೆಲ್ ಕಾರಿಡಾರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಶಿಮ್ಲಾ ಸಿಟಿ ವ್ಯೂ. ಹನುಮಾನ್ ಸ್ಟ್ಯಾಚ್ಯೂ ಸಹ ಕಾಣಿಸುತ್ತೆ. ಅದು ಹೈಯೆಸ್ಟ್ ಪೀಕ್ ಶಿಮ್ಲಾದಲ್ಲೇ ಆದ್ದರಿಂದ ನೀವು ಯಾವುದೇ ಒಂದು ಟೆರಸ್ ಮೇಲೆ ನಿಂತ್ಕೊಂಡು ನೋಡಿದ್ರೂ ಸಹ ನಿಮಗೆ ಹನುಮಾನ್ ಸ್ಟ್ಯಾಚ್ಯೂ ಕಾಣಿಸುತ್ತೆ. ಹನುಮಾನ್ ಸ್ಟ್ಯಾಚ್ಯೂ ಜಕ್ಕು ಟೆಂಪಲ್ಗೂ ಸಹ ವಿಸಿಟ್ ಮಾಡಿದ್ದೀನಿ, ಆ ವಿಡಿಯೋನೂ ಸಹ ಅಪ್ಲೋಡ್ ಮಾಡಿದ್ದೀನಿ ಶಿಮ್ಲಾ ಸೈಟ್ ಸೀಯಿಂಗಲ್ಲಿ, ಅದನ್ನು ಸಹ ನೋಡಿ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟು ಒಂದು ದೊಡ್ಡ ವಿಂಡೋನೂ ಸಹ ಇದೆ, ವಿಂಡೋದಿಂದಲೂ ಒಂದು ಒಳ್ಳೆ ಸೈಟ್ ಸೀಯಿಂಗನ್ನು ನಾವು ನೋಡ್ಬೋದು. ಸೊ ಟೋಟಲಿ ರೂಮ್ ವಾಸ್ ವೆರಿ ಗುಡ್, 10 ಔಟ್ ಆಫ್ 10 ಕೊಡ್ಬೋದು. ಇಲ್ಲಿ 3 ಪರ್ಸನ್ಸ್ ಆರಾಮವಾಗಿ ಸ್ಟೇ ಮಾಡ್ಬೋದು. ಸೊ ಬಾತ್ರೂಮ್ ನೋಡೋದಾದರೆ ತುಂಬ ಕ್ಲೀನ್, ಹೈಜೀನ್, ದೊಡ್ಡದಾಗೂ ಇತ್ತು. ಮೈನಾಗಿ ಕಂಜೆಸ್ಟೆಡ್ ಆಗಿಲ್ಲದೆ ತುಂಬ ನೀಟಾಗಿ ದೊಡ್ಡದಾಗಿ. ಟವಲ್ಸು ಸಹ 2 ಟವಲ್ಸು ಫ್ರೆಶ್ ಆಗಿ ಪ್ರೊವೈಡ್ ಮಾಡಿದರು. ಎಕ್ಸ್ಟ್ರಾ ಕೇಳಿದ್ರು ಕೊಡ್ತಾರೆ, ಬೆಡ್ಶೀಟ್ಸ್ ಆಗ್ಬೋದು ಅಥವಾ ಟವಲ್ಸು, ಸೋಪ್ಸು, ಏನೇ ಎಕ್ಸ್ಟ್ರಾ ಕೇಳಿದ್ರು ಅದಕ್ಕೇನು ಅಡಿಷ್ನಲ್ ಪೇಮೆಂಟ್ ಅನ್ನೋದು ಕೇಳ್ತಾ ಇರಲಿಲ್ಲ. ಸೊ ಇದು ರಿಸೆಪ್ಷನ್ ಏರಿಯಾ. ನೆಕ್ಸ್ಟು ಇದು ಡೈನಿಂಗ್ ಏರಿಯಾ. ನಮಗೆ ಬ್ರೇಕ್ಫಾಸ್ಟು ಮತ್ತು ಡಿನ್ನರ್ ಇನ್ಕ್ಲೂಡೆಡ್ ಆಗಿತ್ತು ರೂಮ್ ಜೊತೆಗೆ. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು ಮತ್ತು ಡಿನ್ನರು. ಸೊ ಇದೆಲ್ಲ ರೂಮ್ಸು. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸಸ್ ಇನ್ ದ ಹೋಟೆಲ್ ನಿಮಗೆ ತೋರಿಸ್ತೀನಿ ಈಗ. ಸೊ ನಾವು ಸ್ಟೇ ಮಾಡಿದ್ದು 2 nights 2 days. ಅದರಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಇನ್ಕ್ಲೂಡೆಡ್ಡು. ಬ್ರೇಕ್ಫಾಸ್ಟ್, ಡಿನ್ನರ್ ತುಂಬಾ ಚೆನ್ನಾಗಿತ್ತು. ಸೊ ಇದು ಹೋಟೆಲ್ ಲಾಬಿ ಅಂತ ಹೇಳ್ಬೋದು. ಇಲ್ಲಿಂದ ನೈಟ್ ವ್ಯೂ ಆಗ್ಬೋದು ಅಥವಾ ಮಾರ್ನಿಂಗ್ ವ್ಯೂ ಆಗ್ಬೋದು. ಶಿಮ್ಲಾ ಸಿಟಿ ವ್ಯೂ ಮಾತ್ರ ದಿ ಅಮೇಝಿಂಗ್ ವ್ಯೂ ನಮಗೆ ಇಲ್ಲಿಂದ ಸಿಗುತ್ತೆ. ಶಿಮ್ಲಾ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಹಿಲ್ ಸ್ಟೇಷನ್ಸ್. ಸೊ ಅದರ ಒಂದು ಕಂಪ್ಲೀಟ್ ಸೈಟ್ ಸೇಯಿಂಗ್, ಕುಫ್ರಿ ವಿಸಿಟ್, ಒಂದು ಫಾಗು ವ್ಯಾಲಿ ವಿಸಿಟ್, ಕಂಪ್ಲೀಟ್ ವಿಡಿಯೋಸ್ ಮನಾಲಿ ಸೀರೀಸಲ್ಲಿ ಇದೆ, ಖಂಡಿತವಾಗ್ಲೂ ವಾಚ್ ಮಾಡಿ. ಸೊ ಇಲ್ಲಿಂದಲೂ ಸಹ ಜಕ್ಕು ಟೆಂಪಲ್, ಹನುಮಾನ್ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ. ವಿಡಿಯೋದಲ್ಲಿ ನಿಮಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಸೊ ಅದು ಜಕ್ಕು ಟೆಂಪಲ್ ಬಂದು ಹೈಯೆಸ್ಟ್ ಪಾಯಿಂಟ್, ಅಂದರೆ ಹೈಯೆಸ್ಟ್ ಹಿಲ್ ಪಾಯಿಂಟ್ ಅದು ಶಿಮ್ಲಾದಲ್ಲೇ. ಸೊ 2 days ನಾವಿಲ್ಲಿ ಸ್ಟೇ ಮಾಡಿದ್ವಿ. ಸೊ 2 ಡಿನ್ನರ್ 2 ಬ್ರೇಕ್ಫಾಸ್ಟನ್ನು ತಿಂದಿದ್ವಿ. ಡಿನ್ನರಲ್ಲಿ ಒಂದಿನ ಜೀರಾ ರೈಸ್, ಕಾಲಿಫ್ಲವರ್ ಸಬ್ಜಿ, ಪನ್ನೀರ್ ಬಟರ್ ಮಸಾಲ, ದಾಲ್, ಪುಲ್ಕಾ, ವೈಟ್ ರೈಸ್ ಮತ್ತು ಸಲಾಡ್ ಸಹ ಇತ್ತು. ತುಂಬಾ ಟೇಸ್ಟಿಯಾಗಿತ್ತು ಫುಡ್ಡು, ಮತ್ತು ಎಲ್ಲ ಅನ್ಲಿಮಿಟೆಡ್ಡು. ಪುಲ್ಕಾಸ್ ಮಾತ್ರ ತುಂಬ ಸಾಫ್ಟಾಗಿತ್ತು, ಮತ್ತು ಪನ್ನೀರ್ ಬಟರ್ ಮಸಾಲ ಆಗಿರ್ಬೋದು, ದಾಲ್ ಆಗಿರ್ಬೋದು, ಜೀರಾ ರೈಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಸೊ ಇದು ಡಿನ್ನರ್ ರೆಸಿಪಿ. ಮಾರ್ನಿಂಗ್ಗೆ ಬಂದರೆ ನಮಗೆ ಆಲೂ ಪರೋಟ, ಬ್ರೆಡ್ ಸ್ಯಾಂಡ್ವಿಚ್, ಬ್ರೆಡ್ ಟೋಸ್ಟ್ ಮತ್ತು ಬ್ರೆಡ್ ಆಮ್ಲೆಟ್, ಜಸ್ಟ್ ಆಮ್ಲೆಟ್, ಈ ರೀತಿ ನಮಗೆ ಬೇಕಾದನ್ನು ಮಾಡಿಕೊಡ್ತಾಯಿದ್ರು. ಆಲೂ ಪರೋಟನೂ ಸಹ ತುಂಬಾ ಟೇಸ್ಟಿಯಾಗಿರ್ತಾಯಿತ್ತು ಬ್ರೇಕ್ಫಾಸ್ಟಲ್ಲಿ. ಸೊ ಇಲ್ಲಿನ 2 days 2 nights ಸ್ಟೇ ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. 10 out of 10 ಕೊಡ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ಈಗ ಬೆಳಿಗ್ಗೆನೇ ಸ್ನೋಫಾಲ್ ಸ್ಟಾರ್ಟ್ ಆಗಿತ್ತು ಮನಾಲಿಯಲ್ಲಿ. ಲೈವ್ ಸ್ನೋಫಾಲು ತುಂಬ ಸಕ್ಕತ್ತಾಗಿತ್ತು, ಎಕ್ಸೈಟಿಂಗ್ ಆಗಿತ್ತು. ಸೊ ಮಾರ್ನಿಂಗ್ 9 o'clock ಮನಾಲಿ ಬಿಟ್ಟಿದ್ದಕ್ಕೆ ಆನ್ ದ ವೇ ನಾವು ಕುಲುನಲ್ಲಿ ವೈಷ್ಣೋದೇವಿ ಟೆಂಪಲ್ ವಿಸಿಟ್ ಮಾಡಿದ್ವಿ, ಮತ್ತು ಒಂದು ಲಂಚ್ ಬ್ರೇಕ್ ತೊಗೊಂಡ್ವಿ, ಮತ್ತು ಸಂಕಟ್ ಮೋಚನ್ ಟೆಂಪಲನ್ನು ವಿಸಿಟ್ ಮಾಡಿ ಕರೆಕ್ಟಾಗಿ 6 ಗಂಟೆಗೆ ಸಿಮ್ಲಾ ಹೋಟೆಲ್ನ ರೀಚ್ ಆಗಿದ್ದೀವಿ. ಜರ್ನಿ ವಾಸ್ ವೆರಿ ನೈಸ್, ಸಕ್ಕತ್ತಾಗಿತ್ತು. ಲ್ಯಾಂಡ್ಸ್ಕೇಪ್ಸ್ ಆಗಿರ್ಬೋದು, ಸೈಟ್ ಸೀಯಿಂಗು ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕರ್ವಿ ರೋಡ್ಸು, ಮೌಂಟೇನ್ ರೋಡ್ಸು,
ಅದು ಬಿಟ್ಟರೆ ಜರ್ನಿ ಮಾತ್ರ ಎಕ್ಸಲೆಂಟ್. ಎಲ್ಲೂ ಸ್ವಲ್ಪನೂ ಬಿಸಿಲಿರಲಿಲ್ಲ, ಶಕೆ ಆಗಲಿಲ್ಲ, ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಆ ವಿಡಿಯೋನು ಹಾಕ್ತೀನಿ, ಅದನ್ನು ನೋಡಿ. ಅದ್ರ ಜೊತೆಗೆ ಇಲ್ಲಿನ ಹೋಟೆಲ್ ನಾವು ಸ್ಟೇ ಮಾಡಿರೋದು ವೆಲ್ಕಮ್ ಪ್ಯಾರಡೈಸ್ ಹೋಟೆಲ್. ಮಾತ್ರ ತುಂಬ ಸೂಪರ್ಬ್ ಆಗಿದೆ, ತುಂಬ ಕ್ಲೀನ್ ಆಗಿದೆ. ಇಲ್ಲಿಂದ ಸಿಮ್ಲಾ ವ್ಯೂ ನೀವು ನೋಡ್ಬೋದು, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸಿಮ್ಲಾ ವ್ಯೂ. ಇಲ್ಲಿ ಕಂಪ್ಲೀಟ್ ಲೋಕಲ್ ಸೈಟ್ ಸೀಯಿಂಗ್ಗೆ ಹೋಗ್ತೀವಿ ಮಾರ್ನಿಂಗ್ ಟು ಈವ್ನಿಂಗ್. ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ, ಕಂಪ್ಲೀಟ್ ಸೈಟ್ ಸೀಯಿಂಗ್ ಆಫ್ ಸಿಮ್ಲಾ. ಸೊ ನನ್ನ ಮನಾಲಿ ಸೀರೀಸ್ನ ತಪ್ಪದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.